ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸದಲ್ಲಿ ಹೋಗುವ ದೇಶ ಯುರೋಪ್ನ ಉತ್ತರ ಭಾಗದಲ್ಲಿ ಬಾಲ್ಟಿಕ್ ಸಮುದ್ರ ತೀರದಲ್ಲಿರುವ ಒಂದು ಸಣ್ಣ ದೇಶ. ಆದರೆ ಅತ್ಯಾಧುನಿಕ ದೇಶ ಇದಾಗಿದೆ, ಅದುವೇ ಎಸ್ತೋನಿಯಾ. ಈ ದೇಶ ತನ್ನ ಸುಂದರ ಪ್ರಕೃತಿ, ಪ್ರಾಚೀನ ಇತಿಹಾಸ ಮತ್ತು ಭವಿಷ್ಯದ ತಂತ್ರಜ್ಞಾನದ ಮಿಶ್ರಣಕ್ಕೆ ಪ್ರಸಿದ್ಧವಾಗಿದೆ. ಬನ್ನಿ, ಇಂದು ನಾವು ಎಸ್ತೋನಿಯಾದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ದಿ ಡಿಜಿಟಲ್ ರಿಪಬ್ಲಿಕ್. ಎಸ್ತೋನಿಯಾ ಜಗತ್ತಿನ ಮೊದಲ ಡಿಜಿಟಲ್ ರಿಪಬ್ಲಿಕ್ ಆಗಿದೆ. ಇಲ್ಲಿ 98% ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗಳು ಆನ್ಲೈನ್ನಲ್ಲಿಯೇ ನಡೆಯುತ್ತವೆ. ವ್ಯಕ್ತಿಗಳು ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಕೇವಲ 3 ನಿಮಿಷಗಳಲ್ಲಿ ವೋಟ್ ಮಾಡಬಹುದು, ತೆರಿಗೆ ರಿಟರ್ನ್ ಫೈಲ್ ಮಾಡಬಹುದು. ಇನ್ನೂ ಆಶ್ಚರ್ಯವೇನೆಂದರೆ, ನೀವು ಎಸ್ತೋನಿಯಾದ ನಾಗರಿಕರ ಅಲ್ಲದಿದ್ದರೂ ಇವರ ಈ ರೆಸಿಡೆನ್ಸಿ ಕಾರ್ಡ್ ಪಡೆದುಕೊಂಡು ಒಂದು ಯುರೋಪಿಯನ್ ಡಿಜಿಟಲ್ ಕಂಪನಿಯನ್ನು ಸಹ ನಿರ್ವಹಿಸಬಹುದಾಗಿದೆ. ಫ್ಯಾಕ್ಟ್ ನಂಬರ್ 2, ಮುಕ್ತ ವೆಬ್ನ ನೆಲೆ. ನಾವೆಲ್ಲರೂ ಬಳಸುವ ಸ್ಕೈಪ್ ಇದು ಎಸ್ತೋನಿಯಾ ಮೂಲದ್ದು. ಈ ಸಣ್ಣ ದೇಶ ತಾನ್ಲಿ ನಗರದ ಯುವ ತಂತ್ರಜ್ಞರ ತಂಡವೇ ಈ ಪ್ರಪಂಚ ಪ್ರಸಿದ್ಧಿ ವಿಡಿಯೋ ಕಾಲಿಂಗ್ ಅಪ್ಲಿಕೇಶನನ್ನು ರಚಿಸಿದರು. ಇಂದು ಸ್ಕೈಪ್ ಮೈಕ್ರೋಸಾಫ್ಟ್ ಒಡೆತನದಲ್ಲಿದೆ, ಆದರೆ ಎಸ್ತೋನಿಯಾದ ತಂತ್ರಜ್ಞಾನದ ಸಾಮರ್ಥ್ಯಕ್ಕೆ ಇದೊಂದು ಶಕ್ತಿಯುತ ನಿದರ್ಶನವಾಗಿದೆ. ಫ್ಯಾಕ್ಟ್ ನಂಬರ್ 3, ಗಾಯಕರ ರಾಷ್ಟ್ರ. ಎಸ್ತೋನಿಯಾಕ್ಕೆ ಗಾಯಕರ ರಾಷ್ಟ್ರ ಎಂಬ ಹೆಸರು ಬಂದಿದೆ. 5 ವರ್ಷಗಳಿಗೊಮ್ಮೆ 30,000ಕ್ಕೂ ಹೆಚ್ಚು ಜನ ಒಂದೇ ಸ್ಟೇಜ್ ಮೇಲೆ ಸಮವಸ್ತ್ರ ಧರಿಸಿ ಏಕಕಾಲದಲ್ಲಿ ಹಾಡುವ ಘಟನೆ ನಡೆಯುತ್ತದೆ. ಈ ಸಾಂಗ್ ಆ್ಯಂಡ್ ಡ್ಯಾನ್ಸ್ ಫೆಸ್ಟಿವಲ್ ಅವರ ಸಾಂಸ್ಕೃತಿಕ ಹೃದಯ. 1991ರಲ್ಲಿ ಸೋವಿಯತ್ ಆಡಳಿತದ ವಿರುದ್ಧದ ಸಿಂಗಿಂಗ್ ರೆವಲ್ಯೂಷನ್ನಲ್ಲಿ ಲಕ್ಷಾಂತರ ಜನಪದ ಗೀತೆಗಳನ್ನು ಹಾಡಿ ತಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಂಡರು. ಹಾಡುಗಳು ಅವರ ಐಕ್ಯತೆ ಮತ್ತು ಸ್ವಾತಂತ್ರ್ಯದ ಪ್ರತೀಕವಾಗಿವೆ. ಫ್ಯಾಕ್ಟ್ ನಂಬರ್ 4, ಪ್ರಕೃತಿಯ ಸ್ವರ್ಗ. ತಂತ್ರಜ್ಞಾನದ ನಗರ ಮಾತ್ರವಲ್ಲ, ಎಸ್ತೋನಿಯಾ ಪ್ರಕೃತಿಯ ಸ್ವರ್ಗ. ದೇಶದ 50%ಕ್ಕೂ ಹೆಚ್ಚು ಭಾಗ ಕಾಡುಗಳಿಂದ ತುಂಬಿದೆ. ಇಲ್ಲಿ 2,000ಕ್ಕೂ ಹೆಚ್ಚು ದ್ವೀಪಗಳಿವೆ. ಯುರೋಪ್ನಲ್ಲಿ ಗಾಳಿ ಶುದ್ಧವಾಗಿರುವ ಸ್ಥಳಗಳಲ್ಲಿ ಇದು ಸಹ ಒಂದು. ದಟ್ಟವಾದ ಕಾಡುಗಳು, ಸುಂದರವಾದ ದ್ವೀಪಗಳು ಮತ್ತು ಚಳಿಗಾಲದ ಹಿಮಾವೃತ ದೃಶ್ಯಗಳು ಪ್ರಕೃತಿ ಪ್ರೇಮಿಗಳಿಗೆ ಸ್ವರ್ಗವೆಂದು ಭಾಸವಾಗುತ್ತವೆ. ಫ್ಯಾಕ್ಟ್ ನಂಬರ್ 5, ಟ್ಯಾಲಿನ್, ದಿ ಮೆಡಿವಿಯಲ್ ಜೇಮ್. ರಾಜಧಾನಿ ಟ್ಯಾಲಿನ್ನ ಓಲ್ಡ್ ಟೌನ್ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಮಧ್ಯಯುಗದಿಂದ ಇಂದಿನವರೆಗೂ ಸಂಪೂರ್ಣವಾಗಿ ಸಂರಕ್ಷಿತವಾಗಿರುವ ಈ ನಗರ ನಿಮ್ಮನ್ನು ಕಾಲಾಯನಕ್ಕೆ ಕರೆದೊಯ್ಯುತ್ತದೆ. ಕೋಟೆ ಗೋಡೆಗಳು, ಗೋಥಿಕ್ ಚರ್ಚ್ಗಳು ಮತ್ತು ಕಲರ್ಫುಲ್ ಬಿಲ್ಡಿಂಗ್ಗಳು ಇಲ್ಲಿ ನಿಮಗೆ ಕಾಣಸಿಗುತ್ತವೆ. ಚಳಿಗಾಲದಲ್ಲಿ ಈ ಸ್ಥಳ ಕಥೆಗಳಲ್ಲಿನ ನಗರದಂತೆ ಕಾಣುತ್ತದೆ. ಫ್ಯಾಕ್ಟ್ ನಂಬರ್ 6, ಉಚಿತ ಸಾರ್ವಜನಿಕ ಸಾರಿಗೆ. ಟಾಲಿನ್ನ ನಿವಾಸಿಗಳಿಗೆ ಸಾರ್ವಜನಿಕ ಸಾರಿಗೆ ಸಂಪೂರ್ಣ ಉಚಿತ. 2013ರಿಂದ ಟಾಲಿನ್ ನಾಗರಿಕರು ಬಸ್, ಟ್ರಾಮ್, ಟ್ರೈನ್ ಎಲ್ಲವನ್ನು ಉಚಿತವಾಗಿ ಬಳಸಬಹುದಾಗಿದೆ. ಇದರ ಉದ್ದೇಶ ಟ್ರಾಫಿಕ್ ಮತ್ತು ಕಾರ್ಬನ್ ಬಿಡುಗಡೆಯನ್ನು ಕಡಿಮೆ ಮಾಡುವುದಾಗಿದೆ. ಪ್ರಪಂಚದಲ್ಲಿ ಈ ರೀತಿ ನೀತಿ ಜಾರಿ ಮಾಡಿದ ಮೊದಲ ರಾಜಧಾನಿ ಇದಾಗಿದೆ. ಫ್ಯಾಕ್ಟ್ ನಂಬರ್ 7, ಸ್ಟಾರ್ಟಪ್ಗಳ ಮಹಾಶಕ್ತಿ. ಎಸ್ತೋನಿಯಾ ಪ್ರಪಂಚದ ಸ್ಟಾರ್ಟಪ್ನ ಗದ್ದೆಯಾಗಿದೆ. ಸ್ಕೈಪ್ ನಂತರ ಇನ್ನೂ ಹಲವು ಜಗತ್ ಪ್ರಸಿದ್ಧ ಕಂಪನಿಗಳು ಇಲ್ಲಿಂದ ಹೊರಹೊಮ್ಮಿವೆ. ಬೋಲ್ಟ್, ವೈಸ್ ಇವೆಲ್ಲವೂ ಎಸ್ತೋನಿಯಾದವು. ಜನಸಂಖ್ಯೆ ಕೇವಲ 13 ಲಕ್ಷ ಇರುವ ಈ ದೇಶದಲ್ಲಿ ಹೊಸ ವಿಚಾರಗಳನ್ನು ಪ್ರೋತ್ಸಾಹಿಸುವ ಸಂಸ್ಕೃತಿ ಬೇರೂರಿದೆ. ಫ್ಯಾಕ್ಟ್ ನಂಬರ್ 8, ಬಿಳಿ ರಾತ್ರಿಗಳ ನೆಲೆ. ಎಸ್ತೋನಿಯಾ ಉತ್ತರದಲ್ಲಿದೆ. ಬೇಸಿಗೆಯಲ್ಲಿ, ವಿಶೇಷವಾಗಿ ಜೂನ್ ತಿಂಗಳಿನಲ್ಲಿ ರಾತ್ರಿ 10ರಿಂದ 11 ಗಂಟೆವರೆಗೂ ಸೂರ್ಯ ಅಸ್ತಮಿಸುವುದೇ ಇಲ್ಲ. ಆಕಾಶ ಸ್ವಲ್ಪ ಗಾಢ ನೀಲಿ ಬಣ್ಣದ್ದಾಗಿ ಕಾಣುತ್ತದೆ. ಇದನ್ನು ಮಿಡ್ನೈಟ್ ಸನ್ ಅಥವಾ ಬಿಳಿ ರಾತ್ರಿಗಳು ಎಂದು ಕರೆಯುತ್ತಾರೆ. ಇದರ ವಿರುದ್ಧವಾಗಿ ಡಿಸೆಂಬರ್ನಲ್ಲಿ ಹಗಲು ಕೇವಲ 6 ಗಂಟೆಗಳಿಗಷ್ಟೇ ಮಾತ್ರ ಇರುತ್ತದೆ. ಫ್ಯಾಕ್ಟ್ ನಂಬರ್ 9, ಸೌನಾ ಸಂಸ್ಕೃತಿ.
ಫಿನ್ಲ್ಯಾಂಡ್ನಂತೆ ಎಸ್ತೋನಿಯನ್ ಜನರಲ್ಲೂ ಸೌನಾ ಸಂಸ್ಕೃತಿ ಆಳವಾಗಿ ಬೇರೂರಿದೆ. ಇದು ಕೇವಲ ಸ್ನಾನ ಮಾತ್ರವಲ್ಲ, ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವ, ವಿಶ್ರಾಂತಿ ಪಡೆಯುವ ಸ್ಥಳ. ಅನೇಕ ಜನರು ತಣ್ಣನೆಯ ಸರೋವರದಲ್ಲಿ ಈಜಲು ಹೋಗಿ ಮತ್ತೆ ಸೌನಾಕ್ಕೆ ಬರುತ್ತಾರೆ. ಇದು ಅವರ ಆರೋಗ್ಯ ಮತ್ತು ಸಾಮಾಜಿಕ ಜೀವನದ ಭಾಗವಾಗಿದೆ. ಫ್ಯಾಕ್ಟ್ ನಂಬರ್ 10, ಭವಿಷ್ಯದೆಡೆಗೆ ನೇರ ಹೆಜ್ಜೆ. ಎಸ್ತೋನಿಯಾ ತನ್ನ ಭವಿಷ್ಯವನ್ನು ಬಲವಾಗಿ ನಿರ್ಮಿಸುತ್ತದೆ. ಇಲ್ಲಿ ಶಾಲೆಗಳಲ್ಲಿ ಕೋಡಿಂಗ್ ಕಡ್ಡಾಯ ವಿಷಯ. ಮಕ್ಕಳು 7 ವರ್ಷದಿಂದಲೇ ತರ್ಕ ಮತ್ತು ಕಂಪ್ಯೂಟರ್ ಚಿಂತನೆಯನ್ನು ಕಲಿಯತೊಡಗುತ್ತಾರೆ. ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಗ್ರೀನ್ ಟೆಕ್ನಾಲಜಿನಲ್ಲಿ ಹೊಸ ಪ್ರಯೋಗಗಳು ನಡೆಯುತ್ತಲೇ ಇರುತ್ತವೆ. ನೋಡಿರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಎಸ್ತೋನಿಯಾದ 10 ಅದ್ಭುತಗಳು. ಎಸ್ತೋನಿಯಾ ತಂತ್ರಜ್ಞಾನ ಮತ್ತು ಹಳೆಯ ಸಂಪ್ರದಾಯಗಳ ನಡುವಿನ ಸಮತೋಲನ ಕಾಯ್ದುಕೊಂಡಿರುವ ಅದ್ಭುತ ದೇಶ. ಇದು ಪ್ರಕೃತಿಯ ಸುಂದರತೆ, ಡಿಜಿಟಲ್ ಪ್ರಗತಿ ಮತ್ತು ಗಾಯಕರ ಹೃದಯ, ಈ ಎಲ್ಲದರ ಮಿಶ್ರಣ ದೇಶವೇ ಈ ಎಸ್ತೋನಿಯಾ. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಬೇರೆ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.